ಅಶ್ವಿನಿ ಶಾಪ್ ಮಸ್ತಾಗೈತೆ. ಖರೆ ನಮ್ಮ ಮಾವರ್ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್ ಬೇಡ, ಒಳ್ಳೆ ಮಾರ್ಕೆಟ್ ಏರಿಯಾ ನಿಜವಾಗ್ಲೂ. ಇಲ್ಲಿ ವ್ಯಾಪಾರ ಅಂತೂ ವ್ಯಾಪಾರಕ್ಕೇನು ಮೋಸ ಇಲ್ಲ, ಚೆನ್ನಾಗೈತಿ. ಡ್ರೆಸ್ಸು ಅಷ್ಟು ಒಂದಕ್ಕಿಂತ ಒಂದು ಚಂದ ಅದಾವೆ. ಅಪ್ಪನೇ ಎಲ್ಲ ತಯಾರು ಮಾಡೈತಿ, ನಂಗಂತೂ ಭಾರಿ ಖುಷಿ ಆಗತೈತಿ. ಅದಕ್ಕೆ ನಿಮಗೆ ಹೆಂಗೆ ಅನಿಸ್ತೆ? ಸೂಪರ್. ಆಮೇಲೆ ನಂಗೆ ಇನ್ನೊಂದು ಐಡಿಯಾ ಬಂತು. ಹೆಂಗಿದ್ರು ಇದು ಡ್ರೆಸ್ಸಿಂದ ತೊಗೊಳಕ್ಕೆ ಬರ್ತಾರಲ್ಲ, ಅವ್ರು ಬರೀ ಡ್ರೆಸ್ ಅಷ್ಟೇ ನೋಡಲ್ಲ, ಅವ್ರಿಗೆ ಜುವೆಲ್ಸು ಬೇಕಾಗಿರ್ತೈತಿ. ನೀನು ಯಾಕೆ ನಿನ್ನ ಕಡೆ ಇರೋ ಒಳ್ಳೆ ಒಳ್ಳೆ ಚಲೋ ಯಾವ ಜುವೆಲ್ಸ್ನ ತಂದು ಇಲ್ಲಿಡಬಾರ್ದು? ಅಂದರೆ ಏನಕ್ಕೈತಿ ಅಂತಂದ್ರೆ, ಈಗ ಡ್ರೆಸ್ ತೊಗೊಂಡು ಅಲ್ಲೇ ಜುವೆಲ್ಸ್ನು ರೆಂಟ್ ತೊಗೊಳೋರು ತೊಗೊಳ್ತಾರೆ, ಮಾರಕ್ಕೆ ತೊಗೊಳೋರು ತೊಗೊಳ್ತಾರೆ. ಜುವೆಲ್ಸ್ನ ಮಾರಕ್ಕೆ ತೊಗೊಬೇಕಂತ ಹೇಳ್ಬಿಡ್ರಿ, ಇಲ್ಲ ರೆಂಟಿಗೆ ಕೊಡಕ್ಕಂತಾನೆ ಕೆಲವೊಂದು ಯಾವಾರ ಇಡೋದಿದ್ರೆ ಇಟ್ಬಿಡು, ಅದ್ರದ್ದು ವ್ಯಾಪಾರ ನಿನಗೆ ಆಕೈತಿ. ಡ್ರೆಸ್ ತೊಗೊಳೋತ್ನಾಗ ಜುವೆಲ್ಸು ಅಲ್ಲೇ ಸಿಕ್ಬಿಟ್ರೆ ಅವ್ರಿಗೆ ಇನ್ನೂ ಚಲೋ ಅಲ್ಲ. ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಜುವೆಲ್ಸ್ನು ಸಿಕ್ತಂದ್ರೆ ಅವ್ರಿಗೆ ಒಂದೇ ಕಡೆ ಆಕೈತಿ ಶಾಪಿಂಗ್. ಏನಂತೀರಿ? ಗುಡ್ ಐಡಿಯಾ, ಒಳ್ಳೆ ಕೆಲಸಮ್ಮ, ಹಿಂಗೂ ಮಾಡ್ಬೋದು. ಅಪ್ಪ ಹೌದಲ್ಲ, ನನ್ನ ಕಡೆ ಜುವೆಲ್ಸ್ ತೊಗೊಳಕ್ಕೆ ಬರೋರಿಗೆ ನಾನು ಹೇಳ್ಬೋದು, ನಮ್ಮ ತಂಗಿದೆ ಹಿಂಗೈತೆ ನೋಡ್ರಿ ಡ್ರೆಸ್ಸಿಂಗ್ ಇದು ಅಂತೇಳಿ ಈಕಿದ ಐಡೆಂಟಿ ಕಾರ್ಡ್ ಅದನ್ನು ಕಾರ್ಡ್ ಕೊಟ್ಟು ಅಂಗಡಿ ಶಾಪ್ ಅಡ್ರೆಸ್ ಎಲ್ಲ ಕೊಟ್ಟರೆ ಯಾರು ತೊಗೊಳೋರಿದ್ರೆ ಅಕಸ್ಮಾತ್ ಬಂದು ಅಲ್ಲಿನೂ ಬೈ ಮಾಡ್ಬೋದಲ್ಲಪ್ಪ. ನಾನು ಈ ಅಂಗಡಿ ಪ್ರಮೋಟ್ ಮಾಡ್ದಂಗೆ ಆಕೈತಿ, ಪ್ರಮೋಟ್ ಮಾಡ್ತೇನೆ ಬಂದವ್ರ ಹತ್ರ ಎಲ್ಲ. ಆಮೇಲೆ ನನ್ನ ಜುವೆಲ್ಸ್ ಕೆಲವೊಂದು ರೆಂಟಿಗೆ ಕೊಡಕ್ಕಂತಾನೆ ಇದು ಡ್ರೆಸ್ಸಿಗೆ ಮ್ಯಾಚಿಂಗಿಗೆ ಅಂತಲೇ ತಂದಿಡ್ಬೋದಲ್ಲ. ಹೆಂಗಂತಿಪ್ಪ, ಡ್ರೆಸ್ ತೊಗೊಂಡು ನಂದು ಜುವೆಲ್ಸಿಂದ ನನಗೆ ದುಡ್ಮಿ, ಡ್ರೆಸ್ಸಿಂದ ಆಕಿಗೆ ದುಡ್ಮಿ, ನನ್ನ ಕಡೆ ಬಂದವ್ರಿಗೆಲ್ಲ ಡ್ರೆಸ್ ತೊಗೊರಿ, ಇಲ್ಲೇ ಹಿಂಗೆ ಸಿಗ್ತೈತೆ ನೋಡ್ರಿ ಶಾಪಿಂಗ್ ಚಲೋ ಐತಿ ಅಂತ ನಾನು ಹೇಳಿ ಕಳಿಸ್ತೀನಿ. ಏನಂತ ಅಶ್ವಿನಿ? ಅಡ್ಡಿ ಇಲ್ಲ ಮಾಡ್ಬೋದು ಅದನ್ನು. ಹೌದು ನೋಡಿ, ವ್ಯಾಪಾರ ಚಲೋ ಆಕೈತಿ, ಹಾಗೂ ಮಾಡ್ಬೋದಕ್ಕ. ಸರಿ, ಹಂಗಾರೆ ನಿಂಗೆ ಒಪ್ಪಿಗೆ ಐತಂದ್ರೆ ಸರಿ, ನಾನು ಹಂಗಾರೆ ನಾಳೆನೇ ಕೆಲವೊಂದು ಜುವೆಲ್ಸ್ ತರಿಸಿಡಿಸ್ತೀನಿ. ಹಂಗೆ ಮಾಡೋಣ ಅಕ್ಕ. ಚಲೋ ತಗೋ ಡ್ರೆಸ್. ನಂದಂತೂ ನಂಗೆ ಜುವೆಲ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಡ್ರೆಸ್ಸಿಂದ ಏನೈತಲ್ಲ ಪೂರ್ತಿ ನಾನು ಮೇಂಟೈನ್ ಮಾಡ್ತಿರ್ತೇನೆ. ಬರ್ತಾರಲ್ಲ ತೊಗೊಂಡು ಅದಕ್ಕೆ ಮ್ಯಾಚಿಂಗ್ ಒಂದು ಚಲೋದು ಯಾವ್ದಾರು ಜುವೆಲ್ ತೊಗೊಂಡು ಹಾಕೊಂಡ್ಬಿಡ್ತಾರೆ ಇಲ್ಲೇ. ಅದ್ರದ್ದು ಬೇರೆ ಇದ್ರದ್ದು ಬೇರೆ ಸಪ್ರೇಟ್ ಚಾರ್ಜ್ ಮಾಡಿದ್ರೆ ಆತ. ಹೌದಿಲ್ಲ? ಹೌದು ಅಶ್ವಿನಿ, ಕರೆನ ಇದು ಒಂಥರ ಬಿಸ್ನೆಸ್ ಟ್ರಿಕ್ ನೋಡು. ಪಾರ್ವತಿ, ಒಳ್ಳೆ ಐಡಿಯಮ್ಮ, ಒಳ್ಳೆ ಐಡಿಯಾ, ಹಂಗೆ ಮಾಡ್ಬೋದು. ಅದೇ ಅನಸ್ತ್ರಿ ಮಾವರ, ಅದಕ್ಕೆ ಹೇಳಿದೆ. ಅಶ್ವಿನಿ ಇದಂತರೂ ಡ್ರೆಸ್ ಎಷ್ಟು ಚೆನ್ನಾಯ್ತಿದೆ, ಪಿಂಕ್ ಭಾಳ ಚಂದ ಐತವ. ಒಂದಕ್ಕಿಂತ ಒಂದು ಡ್ರೆಸ್ ಚಂದ ಅದಾವ. ಇದು ಲಕ್ಷ್ಮಿ ಬರಲಿಲ್ಲ? ಬರ್ತಾಳೆ ಹಾಕಿದ್ದು ಕಾಲೇಜ್ ಇವತ್ತು. ಮತ್ತು ಇಲ್ಲಿ ಕ್ಲಾಸ್ ಹೊಳ ಸೂಟಿ ಮಾಡೋಕ್ಕಾಗಲ್ಲ, ಕ್ಲಾಸ್ ಮುಗಿಸ್ಕೊಂಡು ಬರ್ತೇನೆ ನಾನು, ಸೀದಾ ಅಂಗಡಿ ಕಡೆ ಹೋಗಿ ಭೇಟಿಯಾಗಿ ಬರ್ತೇನೆ ತಗೋಕ, ನೀವು ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಾಳ. ಹೌದಾ, ಬರ್ತಾಳಂತ? ಸರಿ ಹಂಗಾರೆ. ಹುಡುಗರು? ಅಯ್ಯೋ, ಅತ್ತಿಯವ್ರು ಬರ್ತಿದ್ದಂಗೆ ಫಸ್ಟ್ ಅತ್ತಿಯವ್ರು ಕರ್ಕೊಂಡಾರ, ಆಮೇಲೆ ಇವರು ಕಮಲಾವತಿ ಕಮಲಾವತಿಯವರು ಅವರು ಕರ್ಕೊಂಡಾರ, ಅವ್ರ ಕಡೆನೂ ಐತಿ. ಮತ್ತು ಅವ್ವ ಅದು ಮಾತಾಡಕತ್ತಾರ ಎಲ್ಲರೂ. ಹೌದಾ? ಅದ್ರಾಗ ಒಬ್ಬಾಕಿ ಮಕ್ಕೊಂಡಾಳಕ್ಕಿ, ಅಕ್ಕಿನಲ್ಲೇ ಒಂದು ಬತ್ತಲ್ಲಿ ಫ್ಯಾನ್ ಕೆಳಗೆ ಹಾಕ್ಯಾರ, ಅಲ್ಲೇ ಕುಂತಾರ. ಸರಿ, ನಂಗಂತೂ ಭಾರಿ ಇಷ್ಟ ಆಯ್ತು, ಚಲೋ ಆಯ್ತಲ್ಲ, ಅಂಗಡಿ ಪೂಜೆನೂ ಮಸ್ತ್ ಆಯ್ತು. ಇವತ್ತು ಅಂಗಡಿ ಓಪನಿಂಗ್ ಆಗೈತಿ, ಮನೆಗೆ ಹೋಗಿ ಅಡುಗೆ ಮಾಡೋದು ಬೇಡ. ಇವತ್ತು ಎಲ್ಲರೂ ಒಂದು ಇಲ್ಲೇ ಯಾವ್ದಾರ ಲೀಲಾವತಿ ಪ್ಯಾಲೇಸ್ ಇಲ್ಲ ಯಾವ್ದಾರ ಒಂದು ಚಲೋ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡೆ ಮನೆಗೆ ಹೋಗೋಣ. ಏನಂತೀರಿ? ಇವತ್ತಿದ ಅಂಗಡಿ ಓಪನ್ ಆಗಿದ್ದಕ್ಕೆ ಖುಷಿ ಒಂದು ಟ್ರೀಟ್. ಹಂಗ ಮಾಡೋಣಪ್ಪ, ಮಸ್ತಾಗಿ ಊಟ ಮಾಡ್ಕೊಂಡು ಹೋಗೋಣ ಇವತ್ತು. ಬಾ, ಅವ್ವಾರ ಏನು ಮಾಡತ್ತಾರ ನೋಡೋಣ. ಅಪ್ಪ, ನನ್ನ ಕಾಲೇಜ್ ಫ್ರೆಂಡ್ಸ್ ಬಂದಾರ, ನಾ ಮಾತಾಡ್ಸಕ್ಕೆ ಹೋಗ್ತೀನಿ. ಶ್ರೀಕಾಂತ, ಅಂಗಡಿ ಭಾರಿ ಚಂದ ಆಗೈತಪ್ಪ, ಭಾರಿ ಮಸ್ತ್ ಆಗೈತಿ. ನೀನು ಏನ ಅನ್ನ ನಿನ್ನ ಮನೆ ಸಂಬಂಧ ಬೆಳೆಸಿದ ಬೀಗರಿಗೆಲ್ಲ ಭಾರಿ ನಶೀಬ್ ಬಿಡಪ್ಪ. ಅಲ್ಲ ಕರೆನ? ಅಯ್ಯೋ ಅನುಗಂತೂ ದೊಡ್ಡ ಅಂಗಡಿ ಮಾಡ್ಕೊಟ್ಟಿಯಾ, ಆಕಿದು ಬೇಕಾದಂಗೆ ನಡೀತೈತಿ. ಆಮೇಲೆ ಈಗ ಅಶ್ವಿನಿಗೆ ನೋಡಿದೇನೆ, ಇವ್ವ ಏನು ಇದಕ್ಕೆ ಎಷ್ಟು ಖರ್ಚಾಗೈತಿ, ಎಷ್ಟು ಲಕ್ಷ ಖರ್ಚಾಗೈತೆ ಏನು ಇದು ನಾಳೆ ಅಶ್ವಿನಿನ ಮದುವೆ ಮಾಡ್ಕೊಂಡು ಗಂಡ ಮನೆಯವ್ರದ್ದು ಪುಣ್ಯನ ಬಿಡು. ಇನ್ನು ಅರವಿಂದಂದು ಒಂಥರ ಪುಣ್ಯ ಬಿಡು, ಅರವಿಂದನ ಮನೆ ಹೆಂಡತಿ ಮನೆಯವ್ರದ್ದು ಒಂಥರ ನಶೀಬ. ನಿನ್ನ ಸಂಬಂಧ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಮತ್ತೆ ಅದೇನ ನಿಜ ಬಿಡ್ರಿ, ಸಂಬಂಧ ಮಾಡ್ಬೇಕಾದ್ರೆ ಪುಣ್ಯನ ಮಾಡಿರ್ಬೇಕು. ಶ್ರೀಕಾಂತ್ ಅಣ್ಣರು ಭಾರಿ ಒಳ್ಳೆ ಮನುಷ್ಯರು ಅದಾರ. ಹಣ ಆಸ್ತಿ ರೊಕ್ಕ ಇವೆಲ್ಲ ಯಾರಾದರೂ ದುಡಿಬೋದು, ಆದ್ರೆ ಒಳ್ಳೆತನ, ಒಳ್ಳೆ ಮನುಷ್ಯ, ಒಳ್ಳೆ ಗುಣ ಅದೈತಲ್ರಿ, ತುಂಬಿದ ಕೂಡ ತುಳ್ಕಲ್ಲ ಅಂತೇಳಿ ಅದು ವಿಚಾರದಾಗ ಅಣ್ಣಾರು ಭಾಳ ಮ್ಯಾಗದಾರ ಬಿಡ್ರಿ. ಇದು ಅದೇ ಮರ ಅವರು ನೋಡ್ರಿ ಬಾಳಿಗೊನಿ ತೊಗೊಂಬಂದಾರ. ಆಮೇಲೆ ಎಳ್ಳೀರು ರೈತರ ಮನೆಯನ್ನು ಹುಡುಗಿ ತೊಗೊಂಡೇವು ನಾವು, ಇನ್ನೂ ಒಂದು ರೀತಿ ಒಳ್ಳೇದ ಬಿಡ್ರಿ. ಹೊಲ್ದಂದೇಂತು ಅವರು ಕಾಳೆ ಕಡಿ ಅದು ಇದು ಸೊಪ್ಪು ತರಕಾರಿ ಇಂಥವೆಲ್ಲ ಉತ್ಪನ್ನ ಸ್ವಲ್ಪ ಕೊಡ್ತಾರನ್ರಿ. ಅಯ್ಯೋ ಬೇಕಾದಷ್ಟು ಆತ. ಮತ್ತೆ ಇಲ್ಲಿ ಇದಿಷ್ಟು ಕತ್ತಿ ಅಲ್ಲಿದ್ದು ಅಷ್ಟರ ಬರೋದು ಬೇಡ, ಹೋಲ್ಬಿಡ್ರಿ. ಇದು ಪಾರ್ವತಿ, ಇದು ಅಕ್ಕ, ನನ್ನ ಸೊಸಿ ಪಾರ್ವತಿ ಚೊಲ್ಲೋ ಐಡಿಯಾನ ಕೊಟ್ಟಾಳ. ಅಶ್ವಿನಿ ಅಂಗಡಿ ಒಳಗೆ ಅನ್ನೋದು ಜುವೆಲ್ಸ್ ಎಲ್ಲ ಇಟ್ಟು ಒಂದು ಎಲ್ಲ ಕಾಂಬೋ, ಅಂದ್ರೆ ಈಗ ಡ್ರೆಸ್ ತೊಗೊಳಕ್ ಬಂದ್ರೆ ಜುವೆಲ್ಸ್ ತೊಗೊಂತಾರೆ, ಜುವೆಲ್ಸ್ ತೊಗೊಳಕ್ ಹೋದ್ರಿಗೆ ಡ್ರೆಸ್ ಹೇಳ್ತೇನೆ ಅಂತ ಈಕಿ ಹೇಳಾಳ. ಇಬ್ರದ್ದು ಬಿಸ್ನೆಸ್ ಇವರೇ ಇಂಪ್ರೂವ್ ಮಾಡ್ಕೋತೀನಿ ಅಂತ ಹೇಳಾರ. ಈಗ ಅದಕ್ಕೆ ಪಾರ್ವತಿ ಐಡಿಯಾ ಚಲೋ ಕೊಟ್ಟಾಳ. ಹೌದಾ, ಚಲೋ ಆತಲ್ಲ. ಮತ್ತೊಟ ವ್ಯಾಪಾರ ದುಡಿಮೆ ಜೋರಾಕತಿ. ಭಾರಿ ಅದಾವಪ್ಪ. ಹಂಗೆ ತಡಿ ಅದಕ್ಕೆ ನೋಡಿ ಬರ್ತೇನೆ. ಪ್ರಸಾದ್ ತಗೊಂಡ್ರಿ ಶಾಂತಕಾರ? ನೀವು ಪ್ರಸಾದ್ ತಗೊಂಡಿರಿ? ಅವ ಇಲ್ಲಿ ಒಳಗೆ ನೋಡಿದೇನ್ ಬೇ ನೀನು? ಬಾಯಲ್ಲಿ ತೋರಿಸ್ತೇನೆ ಡ್ರೆಸ್. ಅಲ್ಲ ಅನು, ಏನು ರೀತಿಯಾರ? ಅಲ್ಲ ಪಾರ್ವತಿ ಹೇಳಿದ್ದು ಒಂಥರ ಐಡಿಯಾ ಚೆನ್ನಾಗಿತ್ತು ನೋಡ. ನೀನು ಯಾಕೆ ಈಕಿ ಅಂಗಡಿಯಾಗ ಇದು ಏನದ ನೀನು ಸ್ಟೇಷನರಿ ಸಾಮಾನು ತಂದಿಟ್ಟು ಅರ್ಧ ವ್ಯಾಪಾರ ಈಕಿಗೆ ಅರ್ಧ ವ್ಯಾಪಾರ ನಿನಗೆ ಮಾಡೋ ಬದ್ಲಿ ನೀನೇ ಯಾಕೆ ನಿನ್ನ ಅಂಗಡಿಯಾಗ ಚಲೋ ಚಲೋ ಇಂಥವೆಲ್ಲ ಡ್ರೆಸ್ ತರಿಸಿ ಹಾಕ್ಬಾರ್ದು? ಪೂರ ವ್ಯಾಪಾರ ನಿನಗೆ ಹಾಕೈತಲ್ಲ, ಏನಂತೆ? ಅತ್ತೇರ ಆಸೆ ಇರ್ಬೇಕು ಮನುಷ್ಯಕ್ಕೆ, ದುರಾಸೆ ಇರಬಾರ್ದು.
ಪೂರ ವ್ಯಾಪಾರ ನಿನ್ಗೆ ಆಕತ್ತಲ್ಲ. ಆಕೆನ್ ಬೇರೆ ಅಲ್ಲ, ನನ್ನ ತಂಗಿಕೆ. ಆಕಿನ ಈ ಥರ ಯೋಚನೆ ಮಾಡಿದ್ರೆ ಮಾಡಲ್ಲ. ಯಾಕಂದ್ರೆ ನಿಮ್ಮಷ್ಟು ಚಲೋ ಐತಲಿ ಎಲ್ಲರಿಗೂ ಇರ್ಬೇಕಲ್ಲ. ನಾನು ನಮ್ಮ ತಂಗಿ ಏನೋ ಒಂದು ಮಾಡ್ತೀವಿ, ನೀವು ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಮನೆ ಇರ್ರಿ. ಅಂಗಡಿ ನೋಡಿ ಬರ್ರಿ, ಖುಷಿ ಖುಷಿಯಿಂದ ಅಡ್ಡಾಡಿ. ಹೇಳ್ತೀನಿ ಅಲ್ಲ, ಆ ಮಗಳಿಗೆ ಅಂಥದ್ದು ಮಾಡಿ ಈ ಮಗಳಿಗೆ ಇಂಥದ್ದು ಮಾಡಿಕೊಟ್ಟಾನ, ಅದನ್ನೇನು ನೋಡ್ತಿ. ನಿನಗೊಂದು 5 ಲಕ್ಷ ಖರ್ಚು ಮಾಡಿದ್ದಕ್ಕೆ ಇಷ್ಟು ಹಿರಿಯರಿಗೆ ಈಗಾಕತ್ತಿ. ಇಲ್ಲಿ ನೋಡು 5 ಲಕ್ಷ ಅಲ್ಲ, ಏನೊಂದು 25-30 ಲಕ್ಷ ಹೋಗೈತೆ, ಏನು ಕೋಟಿ ರೂಪಾಯಿನ ಹೋಗೈತೆ, ಯಾರಿಗೆ ಗೊತ್ತು. ಅಯ್ಯೋ 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 ಅಯ್ಯೋ, ಸ್ವಂತಕ್ಕೆ ತೊಗೊಂಡಾನ ಅಂತ ಅಂದಂಗೆ ಆತಪ್ಪ. ಇದೇನು ಸ್ವಂತಕ್ಕೆ ಅಂದ್ರೆ ಸ್ವಲ್ಪ ಇದಾಕತ್ತ. ಅಯ್ಯೋ ಅಯ್ಯೋ, ಈ ಅಶ್ವಿನಿಗೆ ಇಷ್ಟೆಲ್ಲ ತಯಾರಿ ಬೇಕಿತ್ತ. ನಾಳೆ ಮದುವೆಯಾಗ ಒಂದು ಪುಣ್ಯ ಬಿಡು. ಓದ್ಲಾರ್ದನ ಅಷ್ಟಕೊಂಡ ದುಡಿತಾಳೆ ಇನ್ಮ್ಯಾಗಕ್ಕೆ. ಇದು ನಮ್ದು ಓದೈತಿ, ಎದಕ್ಕೆ ಬಂತು. ಏನ್ರಿ ಆ ಪೇರೆಂಟ್ಸ್ ಮೀಟಿಂಗ್ ಅಂತ ನೋಡಪ್ಪ, ಅದೇನೋ ಕರ್ದಾರಂತ. ನಾಳೆ ಒಂಚೂರು ಹೋಗಿ ಬರ್ರಿ, ನನಗಾಗಲ್ಲ, ಕೆಲ್ಸ ಇರ್ತಾವ ಮನ್ಯಾಗ. ಏನ ಪೇರೆಂಟ್ಸ್ ಮೀಟಿಂಗಾ? ಒಳ್ಳೆ ಮರೆ ನಾನು ಹೋಗಕ್ಕೆ ಆ ಟೀಚರ್ ಒಂಥರ ನೋಡ್ತಾಳೆ ನಾನು. ಏನ್ ಮಾಡ್ತಾಳ? ಒಂಥರ ನೋಡ್ತಾಳ? ನಿಮ್ಮನ್ನ ನನಗ ನೋಡಕ್ಕಾಗಂಗಿಲ್ಲ, ಆಕಿ ಬೇರೆ ನೋಡ್ತಾಳನ? ನೋಡ ನೋಡ ನೋಡ, ಹಿಂಗ ಅವಮಾನ ಮಾಡ್ಬೇಡ. ನಾನು ಒಂದಾನೊಂದ್ ಕಾಲದಾಗ ಬಾರಿ ಭಯಂಕರ ಫಿಗರ್. ಅದನ್ನ ಯೋಚನೆ ಮಾಡಿ ಮಾತಾಡಿ, ನೀನು ಹಂಗ ಸುಮ್ಮನೆ ಮಾತಾಡ. ಈಗ ಏನ್ರಿ ಹೋಗಿ ಬರ್ತೀರಿ ಬರೋದಿಲ್ಲ ಅಟ್ಟಿ ಹೇಳ್ರಿ ನನಗೆ. ಸುಮ್ಮನೆ ಒಂದು ಕೆಲಸ ಹೇಳಿದ್ರೆ 16 ಸಲ ಹೇಳ್ಬೇಕು ನಿಮಗೆ, ಎಲ್ಲ ಕೆಲಸನೂ ಹೊತ್ತಾಗ ಮಾತು ಮಾಡ್ತೇನೆ ಅಂತ ಭಯ ಬರೋದೇ ಇಲ್ಲ ನಿಮಗೆ. ಅವ್ವ ಅವ ನಂಗೆ ಹೊಟ್ಟೆ ಸತಿ ಬೆಂಡಿಕಾಯಿ ಫ್ರೈ ಮಾಡ್ಕೊಡವ. ನಿನ್ನೆ 1 ಕಿಲೋ ತಗೊಂಬಂದಿದ್ದಲ್ಲ ಎಳೆವ ಬೆಂಡಿಕಾಯಿ ಫ್ರೈ ಮಾಡಿದೆ ನಾನು. ಬೆಂಡಿಕಾಯಿ ಫ್ರೈ ಬಿಸಿ ಬಿಸಿ ಅನ್ನ ಸಾರು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಒಳ್ಳ ತಿರ್ಬೇಕಂತ ಅನಿಸ್ತತಿ. ಯಾವ ಮಾಡ್ದೆ? ಅನ್ಸಿಟಿ ಬರಕತ್ತತಿ. ಹೌದು, ಬೆಂಡಿಕಾಯಿ ಫ್ರೈ ಆಮ್ಯಾಗ ಇರ್ಲಿ, ಮೊದಲು ಮಾರ್ಕಸ್ ಕಾರ್ಡ್ ಕೊಟ್ಟಾರಂತಲ್ಲ ನಿನ್ನೆ ಸಾಲ್ಯಾಗ, ಸೈ ಮಾಡಿಸ್ಕೊಂಬರ್ರಿ ನಿಮ್ಮ ಮೌನಿಯಪ್ಪನ ಕಡೆ ಅಂತೇಳಿ. ಎಲ್ಲ ತೋರ್ಸು, ಅದೇನು ಮಾರ್ಕಸ್ ಕಾರ್ಡ್ ನೋಡೋಣ. ಅವ್ವ ಮಾರ್ಕಸ್ ಕಾರ್ಡ್ ತೋರಿಸ್ತೀನಿ ತಡಿ. ನಿಮ್ಗೆ ಸ್ವಲ್ಪ ಮನಿ ಕಡೆ ವಿಚಾರ ಐತೇನ್ರಿ, ಹುಡುಗ ಹೆಂಗ ಏನು ಮನಿ ಮಠ ಅಂತೇಳಿ. ಅದಿಯಲ್ಲ ನನ್ನ ಮುದ್ದು ಹೆಂಡತಿ ವಿಚಾರ ಮಾಡಕ್ಕ. ಮುದ್ದು ಹೆಂಡತಿ 2 ದಿನದಿಂದ ಯಾಕೋ ಒಂಥರ ಎದಿ ನೋತಾಯ್ತ್ರಿ, ಸಮಾಧಾನನೇ ಆಗೋಲ್ತು. ಏನಾಗೈತೆ ಏನಪ್ಪ. ಎದಿ ನೋತಾಯ್ತೆ? ಗೆಸ್ಟಿಕ್ಕಾಗಿರ್ಬೇಕು ನೋಡು. ನೆಟ್ಟು ಊಟ ಮಾಡಂಗಿಲ್ಲ ಟೈಮ್ ಸರಿ, ಆಮೇಲೆ ವರ್ ಒದರ್ತಿಯಲ್ಲ ನನಗೆ ನನ್ನ ಮಗ್ಗ. ಅದಕ್ಕೆ ಎಸಿಡಿಟಿ ಆಗೈತೆ ನಿನಗೆ ಅಷ್ಟೇ. ನೀನು ಕರೆಕ್ಟ್ ಟೈಮಿಗೆ ಊಟ ಮಾಡು, ಏನಾಗದಿಲ್ಲ, ಎಲ್ಲ ಆರಾಮಕತಿ. ಏನ ಇದೇನಿಲ್ಲ ಇದು 3 2 8 5 7 ಇದನ್ನ ಹಿಂಗಾನ ಓದದ? ಈ ಉದ್ದಕ್ಕೂ ರೊಕ್ಕ ಸುರಿತಾ ಇದೇವಿ, ಹಿಂಗಾನ ಓದದ? ಮುಗೀತು. ಈ ವರ್ಷ ಇನ್ನ ಅರ್ಧ ಪೀಚ್ ಕಟ್ಟದೈತಲ್ಲ, ಅದೊಂದು ಕಟ್ ಮುಗಿಸ್ತೀವಿ, ಈ ವರ್ಷ ಮುಗಿಲಿ ರೀ. ಮತ್ತು ಇವ್ನು ಗೌರ್ಮೆಂಟ್ ಸಾಲಿಗೆ ಹಾಕ್ರಿ. ಏಟಾರ ಯಾಕೆ ಓದ್ವಲ್ಲಕ್ಕ? ಓದಿದ್ರು ಓದ್ಲಿ, ಬಿಟ್ರು ಬಿಡ್ಲಿ. ಇವನು ಓದಿ ಬಕ್ಬರ್ಲಿ ಬಿದ್ದಿದ್ದು ಅಷ್ಟೇ, ಅಷ್ಟ್ರಾಗ ಐತಿ. ಏನ ಯಾವ ಓದೋದು ಬೇಡ, ಬರೆಯೋದು ಬೇಡ, ತಣ್ಣಗೆ ಮನ್ಯಾಗ ಬಿದ್ದಾಡ್ಲಿ. ಓದ್ತೀನವ, ಅದು ಸ್ವಲ್ಪ ಇದಾಗಿದ್ದಷ್ಟೇ. ಇಲ್ಲ ಚಲೋ ಓದ್ತೀನಿ ನಾನು, ಗೊತ್ತನ? ಬೈಬೇಡವ, ಇನ್ಮೇಲೆ ಹಿಂಗೆ ಮಾಡಲ್ಲ. ಇನ್ನೇನು ಮಾಡ್ಬೇಕ? ಅದು ನೋಡೋದನ್ನ ತೆಗ್ದಿರ ಮಾರ್ಕಸ್ ನೋಡೋದನ್ನ. ಯಪ್ಪ, ನನಗರ ನಿಮ್ಮ ಜೊತೆ ಒದರಿ ಒಂಥರ ಎದಿ ನೋವೇ ಬಂದಂಗೆ ಆಗ್ಬಿಟ್ಟತ್ತಪ್ಪ. ಏನಾರು ಮಾಡ್ಕೊರಿ ಅಪ್ಪ ಮಕ್ಕಳು. ನಾನಂತರೂ ಮಾತಾಡಕ್ಕೆ ಹೋಗೋದಿಲ್ಲ, ಸುಮ್ಮನೆ ಮಕ್ಕಳ್ರೆ ಸಾಕನ್ನಂಗೆ ಆಗ್ಬಿಡತ್ತೆ ನನಗದಂತರೂ ಹೊತ್ತಾಗ. ಅಯ್ಯವ ತಲೆ ಹೊಡ್ತಾ ಅಂದ್ರೆ ಹೊಡ್ತಾ ಸುಡ್ಗಾಡಿ. ಏನಾಗೈತೆ ಏನಾತ, ಏನೋ ಆಗೈತಿ, ಏನಂತ ಗೊತ್ತಾಗೋಲ್ತು. ನನ್ನ ಜೀವಕ್ಕೆ ಬಂದೈತಿ ಏನ. ಅಯ್ಯಪ್ಪ ಹೋಗು, ಓದರ ಓದೋ ಬಿಟ್ಟಾರ ಬಿಡು, ಹೇಳಷ್ಟು ಹೇಳ್ತೀವಿ. ಓದಲ್ಲ ಅಂತ ನಿಮ್ಮಂತವಕ್ಕೆ ಇನ್ನೇನು ಹೇಳ್ಬೇಕು? ಅವ್ರು ಹಾಳಾಗತ್ತಾಗ. ನಮ್ಮಂಗೆ ಆಬೇಡ್ರಪ್ಪ, ಚಂದಾಗಿ ಓದ್ರಿ ಬರೀರಿ. ನೀವು ಒಂದು ಎಸಿ ರೂಮ್ನಾಗ ಕುಂತು ನೌಕರಿ ಮಾಡಿರಿ, ಹೌದನ್ನಂಗೆ ಜೀವನ ಮಾಡ್ರಪ್ಪ. ನಮ್ದೇನೋ ಓದಲಿಲ್ಲ ಅಂದ್ರೂ ಕಾಲ ಮುಗಿದೋತು. ನಿಮ್ದು ಹಂಗಲ್ಲ, ಓದಿರ್ಬೇಕು. ಈ ಜಮಾನಕ್ಕೆ ಓದ್ದೋರಿಗೆ ಬೆಲೆಪ್ಪ ಅಂತೇಳಿ ಹೇಳಿದರೆ ನಿಮಗೆ ಕಿವ್ಯಾಗ ಹೋಗೋದಿಲ್ಲ. ಓದಂದ್ರೆ ಅಷ್ಟು ನಿರ್ಲಕ್ಷ್ಯ ನಿಮಗೆ. ಏನು ಓದಲಿಲ್ಲ ಅಂದರೆ ಸಮಾಜ ಗೌರವ ಕೊಡೋದಿಲ್ಲ. ಅವಾಗ ಗೊತ್ತಾಕತ್ತೆ 4 ಮಂದಿಯಾಗ ನಿಂತಾಗ ಇವ ಎಂತಿಗೆ ಓದಿಲ್ಲ ಅಂತೇಳಿ ಮರ್ಯಾದೆ ಕೊಡ್ಲಂಗೆ ಮಾತಾಡಕತ್ರ ಅಂದ್ರೆ ಅವಾಗ ಅನಿಸ್ತತಿ ಓದಬೇಕಿತ್ತು ಅಂತೇಳಿ. ಅಷ್ಟೊತ್ತಿಗೆ ಕಾಲು ಮಿಂಚು ಹೋಗಿರ್ತೈತಿ. ಈಗ ಹೇಳೋದನ್ನ ಕಿವ್ಯಾಗ ಹಾಕ್ಕೊಳ್ಳಲ್ಲ ನೀವು. ಏನಾರ ಮಾಡ್ರಿ, ನಿಮಗೆ ತಿಳಿದಂಗೆ ಮಾಡ್ರಿ. ನಿಮ್ಮ ಹಣೆ ಬರ ನಾವು ತಪ್ಸಕತ್ತೆ. ಗಿರ್ಜಿ ಯಾಕೆ ಇವತ್ತೊಂಥರ ಮಾತಾಡಕತ್ತಿ? ಸಮಾಧಾನ ಮಾಡ್ಕೊ, ಏನಾಗಲ್ಲ. ಏನು ಸಮಾಧಾನ ಮಾಡ್ಕೊ, ಓದ್ತಾಂತವ. ನೀ ಯಾಕೆ ಇಷ್ಟು ಟೆನ್ಷನ್ ತೊಗೊಂತಿ? ಓದ್ತಾವ ಮುಂದೆ ಏನಾರ ಒಂದು ಜೀವನ ಕಟ್ಕೋತಾನ. ನಡಿ, ನೀವು 1-2 ತಾಸು ಮಕ್ಕೋ ನಡಿ. ಸ್ವಲ್ಪ ವಿಶ್ರಾಂತಿ ತೊಗೊಂಡಂದ್ರೆ ನಿನಗೂ ಆರಾಮ ಅನಿಸ್ತತೆ. ಯಾಕೋ ಭಾಳ ನಮ್ಮ ಬಾಳೆದ ಬಗ್ಗೆ, ನನ್ನ ಮಗನ ಜೀವನದ ಬಗ್ಗೆ ವಿಚಾರ ಮಾಡ್ತೀಯಲ್ಲ, ಅದಕ್ಕೆ ನಿನಗೆ ಯಾಕೆ ಸುಸ್ತಾದಂಗೆ ಆಗಿರ್ಬೇಕು. ಏನು ಮನಿ ಸಂಸಾರ ಅಂತ ವಿಚಾರ ಮಾಡೋದು ಸ್ವಲ್ಪ ಕಡಿಮೆ ಮಾಡು, ಮಕ್ಕೋ ನಡಿ. ಎಲ್ಲ ಸರಿ ಹೋಗತಿ ಬಾ. ಯಾಕೆ ಇವತ್ತು ನಾನು ಗಿರ್ಜಿ ಒಂಥರ ಮಾತಾಡಿದ್ಲಲ್ಲ? ಏನೋಪ್ಪ. ತೊಗೊಂಡೇ ಅದನ್ನು ಮರ್ಕಸ್. ನೆಟ್ಟಿಗೆ ಓದ ಹಲ್ಕಟ್ಬೇಡ ಅಂತಂದ್ರೆ ಸುಳೆ ಮಗ್ಗಿ ಓದಕ್ಕಾಗಲ್ಲ, ಎಲ್ಲ ಮುಕ್ಕಳೆ ಬಾಯ ಅಂತ ತುಂಬಿದ್ದಾತು. ಇನ್ನೂ ಓದ್ಬೇಕಂದ್ರೆ ಏನು ಮಾಡ್ಬೇಕು ನಿಮ್ಗೆ? ಓದೋದು ಕಲೀರಿ, ಒಂಚೂರು ಲಕ್ಷ ಕೊಟ್ಟು ಆಡೋದು ಬಿಡ. ಸೈಕಲ್ ಗೀಕಲ್ ಅಂತ ಏನಾರ ಕೇಳಕ್ಕೆ ಬಂದು ಸೊಂಡೆ ಬಾಯಂಗೆ ಕೊಟ್ಟನ ಮಗನ. ಮತ್ತು ಸೈಕಲ್ ಕೊಡ್ಸಲ್ಲ, ಏನು ಕೊಡ್ಸಲ್ಲ. ಓದಿ ಚೊಲತ್ತಿಂಗ ಮಾರ್ಕಸ್ ತೆಗೆದು ಫಸ್ಟ್ ರ್ಯಾಂಕ್ ಬಾ.
ಸೈಕಲ್ ಕೊಡಿಸ್ತೇನೆ ಬೇಕಾರೆ ಅಲ್ಲಿ ಮಟ ಏನು ಕೇಳಕ್ ಬರ್ಬೇಡ